ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರಮೋಟರ್ ಕಾರ್ತಿಕ್ ಮಾತಾಡ್ತಾ ಇದ್ದೀನಿ. ಬಿಗ್ ಬಾಸ್ ಮನೆಯಿಂದ ಧನುಷ್ ಅವರು ಎಲಿಮಿನೇಷನ್ ಆಗಿರೋ ವಿಚಾರ ಆಲ್ರೆಡಿ ನಿಮ್ಗೆಲ್ಲ ತಿಳಿಸಿದ್ದೀನಿ. ಈಗ 5ನೇ ಎಲಿಮಿನೇಷನ್ ಯಾರಪ್ಪ ಅಂತಂದ್ರೆ ಉಳ್ಕೊಂಡಿರೋದು ಗಿಲ್ಲಿ, ಅಶ್ವಿನಿ ಹಾಗೂ ರಕ್ಷಿತಾ, ಕಾವ್ಯ, ರಘು ಅವರು. ಇಷ್ಟು ಜನದಲ್ಲಿ ಯಾರಪ್ಪ ಈಗ 5ನೇ ಎಲಿಮಿನೇಷನ್ ಆಗಿ ಆಚೆಗೆ ಬರ್ತಾರೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಚಾನಲ್ ದಯವಿಟ್ಟು ಯಾರು ಮೊದಲನೇ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ 5ನೇ ಎಲಿಮಿನೇಷನ್ ನನ್ನ ಪ್ರಕಾರ 5ನೇ ಎಲಿಮಿನೇಷನ್ ಕಾವ್ಯ ಅವ್ರು ಆಗ್ಬೇಕಾಗಿತ್ತು. ಏನಕ್ಕಪ್ಪ ಅಂತಂದ್ರೆ ದೇವನಿಂದ ಎಲ್ಲರೂ ಹೇಳ್ಕೊಂಬತ್ತಾ ಇರೋವಾಗೆ ಗಿಲ್ಲಿ ಸಪೋರ್ಟ್ ಇಂದ ಕಾವ್ಯ ಅವ್ರು ಬರ್ತಾ ಇದಾರೆ, ಗಿಲ್ಲಿ ಸಪೋರ್ಟ್ ಇಂದ ಕಾವ್ಯ ಅವ್ರು ಬರ್ತಾ ಇದ್ದಾರೆ ಅಂತ. ಬಟ್ ಅವ್ರ ಆಟ ಅವ್ರು ಆಡ್ತಾ ಇದ್ರು, ಯಾರು ಕಾವ್ಯ ಅವರು. ಆದರೆ ಎಲ್ಲೋ ಒಂದ್ ಕಡೆ ಮನೆಯಲ್ಲಿ ಎಲ್ಲರ ಜೊತೆನೆ ಒಂದು ತೊಡಗಿಸ್ಕೊಳ್ಳೋದು, ಎಲ್ಲರ ಜೊತೆ ಮಾತಾಡೋದು, ಗೇಮ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಹಾಗೆ ಮನೆ ಕೆಲಸ ಮಾಡೋದು, ಎಂಟರ್ಟೈನ್ಮೆಂಟ್ ಎಲ್ಲೋ ಒಂದ್ ಕಡೆ ಮಾಡೋದ್ರಲ್ಲಿ ಕಾವ್ಯ ಅವರು ಸೋತಿದ್ರು. ಕಾವ್ಯ ಅವರು ಎಲಿಮಿನೇಷನ್ ಆಗಿದಾರಾ? ಈ ಕ್ಷಣದ ಮಾಹಿತಿಯ ಪ್ರಕಾರ ಈಗ 5 ಗಂಟೆ, ಇನ್ನು ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಗಿಲ್ಲ. ಈ ಕ್ಷಣದ ಮಾಹಿತಿಯ ಪ್ರಕಾರ ಕಾವ್ಯ ಅವರು ಎಲಿಮಿನೇಷನ್ ಆಗಿಲ್ಲ. ಯಾರಪ್ಪ ಎಲಿಮಿನೇಷನ್ ಆಗಿರೋದು ಅಂತಂದ್ರೆ ನಿಮ್ಮೆಲ್ಲರ ಪ್ರೀತಿಯ ಪ್ರಿನ್ಸಿಪಲ್ ರಘು ಅವರು ಪಾಪ ಎಲಿಮಿನೇಷನ್ ಆಗಿದ್ದಾರೆ. ಅವ್ರದ್ದು ನೀವು ಗಮನಿಸ್ತಾ ಇರ್ಬೋದು, ಫೋರ್ತ್ ವೀಕ್ ಇಂದನೂ ಗಮನಿಸ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಯಾವಾಗಲೇ ಸೇವ್ ಆಗ್ಬೇಕಾದ್ರೂ ಲಾಸ್ಟ್ ಸೇವ್ ಆಗ್ತಾ ಇದ್ರು. ಅಂದ್ರೆ ವೋಟಿಂಗ್ ಅಲ್ಲಿ ಅವ್ರಿಗೆ ಸ್ವಲ್ಪ ಎಡವಟ್ಟಾಗಿದೆ. ಬಟ್ ಮನೆ ಅಂತ ಬಂದಾಗ ರಘು ಅವರು ಎಲ್ಲೋ ಒಂದ್ ಕಡೆ 3rd ಪ್ಲೇಸ್ ಇಲ್ಲ 4th ಪ್ಲೇಸ್ಗೆ ಡಿಸರ್ವ್ ಅಂತ ಹೇಳ್ಬೋದು. ಆದರೆ ವೋಟಿಂಗ್ ನ ಇಲ್ಲಿ ಫೈನಲ್ ಆಗಿ ಕನ್ಸಿಡರ್ ಮಾಡೋದ್ರಿಂದ ರಘು ಅವರು ಈ ವೋಟಿಂಗ್ ಅಲ್ಲಿ ಸೋತಿದ್ದಾರೆ. 6th ಆಗಿ ಧನುಷ್ ಅವರು ಹೋಗಿದ್ದಾರೆ, 5th ಆಗಿ ಈಗ ಪ್ರಿನ್ಸಿಪಲ್ ರಘು ಅವರು ಮನೆಗೆ ಕೊನೆಗೆ ಬಂದಿದ್ದಾರೆ. ಸೊ 4ನೇ ಸ್ಥಾನದಲ್ಲಿ ಯಾರಪ್ಪ ಎಲಿಮಿನೇಷನ್ ಆಗ್ಬೋದು? ಕಾವ್ಯ ಅವ್ರು ಆಗ್ತಾರಾ, ಇಲ್ಲ ಅಶ್ವಿನಿ ಅಥವಾ ರಕ್ಷಿತ್ ಅವ್ರು ಆಗ್ತಾರಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾರಾಗ್ತಾರೆ ಅನ್ನೋದನ್ನ. ಎಲ್ಲೋ ಒಂದ್ ಕಡೆ ಬೇಜಾರಾಗ್ತಾ ಇದೆ. ಈಗ ಹೋಗಿದ್ದು 4th ತೆಗ್ದಿದ್ರು ಅಷ್ಟು ಬೇಜಾರಾಗ್ತಿರಲ್ಲ ನಮ್ಗೆ ರಘು ಅವ್ರನ್ನ. ಆದ್ರೆ ಎಲ್ಲೋ ಒಂದ್ ಕಡೆ ವೋಟಿಂಗ್ ಕಮ್ಮಿ ಆಗಿರೋದ್ರಿಂದ ರಘು ಅವರು ಮನೆಯಿಂದ ಆಚೆಗೆ ಬಂದಿದ್ದಾರೆ. ಸೊ ಎಲ್ಲಾರು ಗೆದ್ದಿದ್ದಾರೆ, ರಘು ಅವರು ಕೂಡ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಫೈನಲ್ ಬರೋದೇನು ತಮಾಷೆ ವಿಚಾರ ಅಲ್ಲ. ಆದ್ರೆ ಎಲಿಮಿನೇಷನ್ ಆಗಿರೋದು ಈ ಕ್ಷಣದಲ್ಲಿ ಬೇಜಾರಿನ ವಿಚಾರ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾರು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಯಾರು ಎಲಿಮಿನೇಷನ್ ಆಗ್ಬೋದು ನನ್ನ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಪಟ್ಟಂತ ವಿಡಿಯೋ ಮಾಡ್ತೀನಿ. ಅಪ್ಡೇಟ್ ಬರ್ತಾ ಇದೆ, ಬಂದ ತಕ್ಷಣ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.